ಇನ್ನೊಂದು ಹೇಳ್ಬೇಕಂದ್ರೆ ಬೆಂಗಳೂರಲ್ಲಿ ಅವನ ಫ್ರೆಂಡ್ಶಿಪ್ ಸುಮಾರು ಜನ ಇದ್ದಾರೆ. ನಾವು ತಂದೆ ತಾಯಿ ಅಲ್ಲ. ಇವತ್ತು ಅವನ್ ಕೈ ಹಿಡಿದು ಅವ್ರ ಕೈ ಹಿಡಿದು ಬೆಂಗಳೂರಲ್ಲಿ ಅವನಕ್ಕೆ ಒಂದು ಜೀವನ ಇದ್ದೊಂದ್ಕೊಂಡು ಅವನ ಕಷ್ಟದಲ್ಲಿ ಇದ್ರು ತುಂಬಾ ಧೈರ್ಯ ಕೊಟ್ಕೊಂಡು ಹೇಳ್ಕೊಂಡು ಹೋದ್ರಲ್ಲ, ಅವ್ರ ಫ್ರೆಂಡ್ಸ್ಗೂ ನಾನು ಇವತ್ತು ಒಂದು ಏನು ಹೇಳ್ಬೇಕೋ ಗೊತ್ತಿಲ್ಲ. ಈ ಫ್ರೆಂಡ್ಶಿಪ್ ಸರ್ಕಲ್ ಅಲ್ಲಿ ಏನು ಹೇಳಕ್ಕೂ ಆಗೋದಿಲ್ಲ. ನಾವು ಅದು ಎಲ್ಲಿ ಯಾವ ಮಟ್ಟಕ್ಕಂತೂ ಬೆಳ್ಕೊಂಡು ಹೋಗುತ್ತೆ. ಆ ಥರ ಇದ್ದಾರೆ ಇವತ್ತೂ. ಆ ಫ್ರೆಂಡ್ಶಿಪ್ ಕಲನು ನಾನು ಕೈ ಎತ್ತಿ ಚಿಕ್ಕೋರಾಗ್ಬೋದು, ಅವರು ದೊಡ್ಡವರೇ ಆಗ್ಬೋದು, ಕೈ ಎತ್ತಿ ಮುಗಿದು ಅವ್ರನ್ನ ನಾನು ಒಂದು ಸಾರಿ ಕೇಳ್ತೀನಿ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಯಾಕೆ ಅಂದರೆ ನಾವು ಸಾರಿ ಕೇಳಬಾರ್ದು. ಅವರು ನಮ್ಮ ಮಟ್ಟೆಗೆ ಹುಟ್ಟಿರೋ ಮಕ್ಕಳು ಅಲ್ಲನು. ಅವರು ದೊಡ್ಡವರಾಗಿ ಒಂದು ಇದು ರೂಪ ತಂದಿದ್ದಾರಲ್ಲ, ಅವ್ರು ಚಿಕ್ಕವರಾದರೂ ದೊಡ್ಡ ಕೆಲಸ ಮಾಡಿದಾರಲ್ಲ, ಅವ್ರು ಸಾರಿ ಕೇಳಿದ್ರೆ ತಪ್ಪೇನು? ನಮಗೆ ಏನು ತಪ್ಪಿಲ್ಲಲ್ವಾ? ಈಗ ಅವ್ನು ಊಟ ಮಾಡಿದಿರೋ ರೂಮಲ್ಲಿದ್ದಾಗ ಇವ್ರು ಹೋಟ್ಲಿಂದ ತೊಗೊಂಡೋಗಿ ಮಂಜು ತಿನ್ನೋಂತ ಎಬ್ಬರಿಸಿ ಅವ್ರು ಊಟ ಮಾಡಿದಾಗ ಅವನೇ ತಾಯಿ ತಂದೆ ಅಲ್ವಾ? ಅವನಿಗೆ ಯಾಕೆ ನಾವು ನಮಸ್ಕಾರ ಹಾಕ್ಬಾರ್ದು? ಯಾಕೆ ದೊಡ್ಡವ್ರಿಗೆ ನಮಸ್ಕಾರ? ಯಾಕೆ ದೊಡ್ಡವ್ರು ಯಾರು ಕೆಲಸ ಮಾಡೋಕ್ಕಾಗಿಲ್ಲ? ಇವಾಗ ನಮ್ಮ ರಿಲೇಷನ್ ಅವರು ತುಂಬ ಜನ ಬೆಂಗಳೂರಲ್ಲಿ ಇದ್ದಾರಲ್ಲ, ಯಾಕೆ ಅವ್ನು ಮಂಜು ಆಗಿದ್ದಾನಂತ ಯಾಕೆ ಯಾರು ಮಾಡೋಕ್ಕಾಗಲಿಲ್ಲ? ಇವತ್ತು ಅವ್ರದ್ದು ಯಾವುದೋ ಊರು, ಇವಂದು ಯಾವುದೋ ಒಂದು ಊರು, ಎಲ್ಲೋ ಒಂದು ಬೆರೆದ್ರು ಆ ರಂಗಮಂದಿರಲ್ಲಿ. ಇವತ್ತು ಅವರೆಲ್ಲ ಹೋಗಿ ಎದ್ದೇಳೋ ಊಟ ಮಾಡೋ, 11 ಗಂಟೆ ಆಯಿತು, 12 ಗಂಟೆ ಆಯಿತು, 1 ಗಂಟೆ ಆಯಿತು ಅಂತ ಎಬ್ಬರಿಸಿ ಇವತ್ತು ಅವರು ಊಟ ಮಾಡಿಸಿದವ್ರು ನಾವು ದೊಡ್ಡವ್ರು ಅಂತ ಹೇಳೋದಾ? ಇಲ್ಲ ನಮ್ಮ ಹಿರಿಯರಲ್ಲ, ಅಲ್ಲಿದ್ದವರಲ್ಲದ ಏನೂ ಮಾಡ್ದಿರೋಕೆ ಅವರು ಹಿರಿಯರು ಅಂತ ಹೇಳೋದು? ಇವತ್ತು ಅವರು ನಮ್ಮವರು ಹಿರಿಯರಾಗಿದ್ರು, ಅವ್ರಿಗೆ ಗೊತ್ತಿತ್ತೋ ಗೊತ್ತಿಲ್ಲ, ಅದನ್ನು ನಾವು ಸೆಕೆಂಡ್ರಿ ನಾವು ಅದನ್ನು ಮಾತಾಡೋದು ಬೇಡ. ಆದರೆ ಇವರು ಗೊತ್ತಿದ್ದವ್ರು ಚಿಕ್ಕವರಾದ್ರೂ ದೊಡ್ಡವ್ರ ಥರ ನಡ್ಕೊಂಡು ಒಳ್ಳೆ ಜೀವನ ಮಾಡಿ ಅವ್ರ ಫ್ರೆಂಡ್ಶಿಪ್ ಸರ್ಕಲಲ್ಲಿ ಅವನಿಗೊಂದು ರೂಪ ತಿದ್ದಿದ್ದಾರೆ. ಅದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅವನು ಒಬ್ಬ ಮಂಜು ಅಂತ ಕಾರ್ ಡ್ರೈವರು ಪಾಪ, ಏನಿಗೂ ಅಣ್ಣ ನೀನೇನು ಭಯ ಪಡಬೇಡಣ್ಣ, ಯಾಕಣ್ಣ ಅಂತೇಳಿ ಇದು ಅಂದ್ಕೊಂಡು ಇವತ್ತು ನಮ್ಮ ಮನೇಲಿ ಇರೋದ್ರ ಕೆಳಗಡೆ ಒಬ್ಬರ ಹಿಂದಿ ಹುಡುಗ ಇದ್ದಾನೆ. ಅವನು ಬಂದು ಅಡುಗೆ ಮಾಡಿಕೊಟ್ಟು ಎಬ್ಬರಿಸಿ ಊಟ ಕೊಟ್ಟಿದ್ದಾನೆ. ಅವನು ಎಲ್ಲಿಂದ ಬಂದಿರೋದು? ಅವನು ಹಿಂದಿ ಹುಡುಗ, ಅವ್ನು ನಮ್ಮ ಕನ್ನಡ ಮಾತಾಡೋಕ್ಕೂ ಸರಿಯಾಗಿ ಬರಲ್ಲ. ಇವತ್ತು ಅಂಥವ್ರಿಗೆಲ್ಲ ನಾವು ಕೈ ಮುಗಿಯೋದು ತಪ್ಪಲ್ಲ. ಅವ್ರು ನಾವು ಋಣವಾಗಿದ್ದೀರ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಸರ್. ಇಷ್ಟೇ ನಮ್ಮ ಕೈಯಲ್ಲಿ ಇರೋದು. ಅದ್ರ ಮೇಲೆ ಇನ್ನೆಲ್ಲ ದೇವ್ರು ತಗೊಂಡು ಅವ್ನು ಹೆಂಗೆ ರೂಪ ತಗೊಂಡು ಹೋಗ್ಬೇಕೋ ಹೋಗಲಿ.